ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಬಾಕಿ ಕಂತುಗಳನ್ನ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೈಕೋರ್ಟಿಗೆ PILನ ಸಲ್ಲಿಸಿದ್ದಾರೆ. ಸೊ ಈ ಒಂದು ಸುದ್ದಿ ನಿನ್ನೆಯಿಂದ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರಾ. ಹಾಗಾದರೆ ಎಷ್ಟು ಕಂತುಗಳು ಪೆಂಡಿಂಗ್ ಇದೆ, ಇವಾಗ ತಕ್ಷಣದಲ್ಲಿ ಏನಾದರೂ ಪೆಂಡಿಂಗ್ ಇರುವಂಥ ಕಂತುಗಳನ್ನ ರಿಲೀಸ್ ಮಾಡ್ತಾರಾ? ಈಗ ಹೈಕೋರ್ಟಿಗೆ ಹಾಕಿರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಉತ್ತರ ಬಂದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅದ್ರ ಬಗ್ಗೆ ರಿಪ್ಲೈನ ಮಾಡಿದಾರಾ ಅಥವಾ ಸರ್ಕಾರದಿಂದ ಏನಾದರೂ ರಿಪ್ಲೈ ಬಂದಿದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ 30ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅಂದರೆ ಇನ್ನೊಂದು 10 ದಿನದೊಳಗಡೆ ನಾನು 30ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು. ಸೊ ಅವ್ರು ಹೇಳಿ ಆಲ್ಮೋಸ್ಟ್ ಟೈಮ್ ಆಗಕ್ಕೆ ಬರ್ತಾ ಇದೆ. ಹಾಗಾದರೆ ಇನ್ನೂ ಯಾವಾಗ ರಿಲೀಸ್ ಮಾಡ್ತಾರೆ, ಈ ತಿಂಗಳಲ್ಲಿ ಆಗುತ್ತಾ ಇಲ್ವಾ ಅಥವಾ ಮುಂದಿನ ತಿಂಗಳಲ್ಲಿ ಏನಾದರೂ ರಿಲೀಸ್ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಕಮೆಂಟ್ಸ್ಗಳು, ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಮತ್ತು ಕೆಲವೊಬ್ಬೊಬ್ಬರು ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ, ಈ ತಿಂಗಳಲ್ಲಿ ಮಾಡ್ತಾರಾ ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬಾಕಿ ಇರುವಂಥ ಕಂತುಗಳನ್ನ ಹಾಕಿಲ್ಲ, ಇನ್ನೂ ರಿಲೀಸ್ ಮಾಡಿಲ್ಲ ಸರ್ಕಾರ ಅಂತ ಹೇಳ್ಬಿಟ್ಟು ಹೈಕೋರ್ಟಿಗೆ PILನ ಸಲ್ಲಿಸಿದ್ದಾರೆ. ಬೆಂಗಳೂರಲ್ಲಿ ವಾಸವಾಗಿರುವಂಥ ಇಬ್ಬರು ಮಹಿಳೆಯರು PILನ ಸಲ್ಲಿಸಿರುವಂಥದ್ದು. ಇದ್ರ ಬಗ್ಗೆ ಕಳೆದ ವರ್ಷ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅನ್ನೋರು ಕೂಡ ಹೇಳಿದರು, ನೀವು 2025 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ CM ಸಿದ್ದರಾಮಯ್ಯ ಸರು ಕೂಡ ಹೌದಾ ನಾನು ನೋಡ್ತೀನಿ ಅದ್ರ ಬಗ್ಗೆ ಚೆಕ್ ಮಾಡಿ ಆಗಿಲ್ಲ ಅಂತಂದರೆ ತಕ್ಷಣನೇ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಫಸ್ಟ್ ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ವಾದ ಮಾಡಿದ್ರು. ಆಮೇಲೆ ಇಲ್ಲ ಯಾವುದು ಮಿಸ್ಟೇಕ್ ಆಗಿದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಬೆಂಗಳೂರಲ್ಲೂ ಕೂಡ ಸದನ ನಡೆಯುವಾಗ ಚಳಿಗಾಲ ಅಧಿವೇಶನದಲ್ಲಿ ಅವ್ರು ಕೇಳಿದ್ರು. ಮತ್ತೆ ಬೆಂಗಳೂರಲ್ಲಿ ಮತ್ತೊಂದು ಸರಿ ಸದನದಲ್ಲೂ ಕೂಡ ಚರ್ಚೆ ಆಯಿತು, ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದಾದಮೇಲೆ ಮತ್ತೆ ಕೊಟ್ಟೇ ಇಲ್ಲ. ಸೊ ಇವಾಗ ಈ ವರ್ಷದಲ್ಲಿ 2026ರಲ್ಲೂ ಕೂಡ ಇವಾಗ ಮಾರ್ಚ್ ಮತ್ತು ಏಪ್ರಿಲು 2 ತಿಂಗಳದು ಪೆಂಡಿಂಗ್ ಇದೆ. ಕಳೆದ ವರ್ಷದ 2 ತಿಂಗಳು ಟೋಟಲ್ 4 ಕಂತುಗಳು ಅಂದರೆ 8,000 ರೂಪಾಯಿ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ ಅಂತ ಹೇಳ್ಬಿಟ್ಟು ಈ ಒಂದು ಮಹಿಳೆಯರು ಹೋಗಿ ಕೋರ್ಟಿಗೆ PILನ ಸಲ್ಲಿಸಿರುವಂಥದ್ದು. ಅತಿ ಶೀಘ್ರದಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅನಿಸುತ್ತೆ ಇದ್ರ ಹಿಂದೆ ಯಾರಾದರೂ ಇರಬಹುದೇನೋ, ಬೇಕಂತ ಮಾಡಿರ್ಬೋದೇನೋ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಎಷ್ಟೋ ಜನ ಈ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ, ಅವರಿಗೆ 1,000 ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸರ್ಕಾರನೂ ಕೂಡ ಟೈಮಿಗೆ ಆಗಾಗ ಬೇಗ ರಿಲೀಸ್ ಮಾಡಿದರೆ ಪಾಪ ಎಷ್ಟೋ ಜನರಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಕೊಡೋದಕ್ಕಿಂತ ಮೊದಲು ಹೆಂಗೋ ಅವ್ರ ಜೀವನಗಳು ನಡೀತಾ ಇತ್ತು. ಬಟ್ ಇದು ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ಎಷ್ಟೋ ಜನ ಇವಾಗ 1,28,00,000 ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾ ಇದ್ದಾರಲ್ವ, ಅದರಲ್ಲಿ ಆಲ್ಮೋಸ್ಟ್ 90% ಜನಗಳು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇದೆಯಲ್ಲ, ಸೊ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಡಿಪೆಂಡ್ ಆಗಿರೋವಂಥವ್ರಿಗೆ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಪ್ರತಿ ತಿಂಗಳು ಹಾಕಿದರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿಯಾಗುತ್ತೆ. ಈ ರೀತಿ ಸಮಸ್ಯೆಗಳು ಕೂಡ ಏನೂ ಉಂಟಾಗೋದಿಲ್ಲ. ಈಗ ಕೆಲವೊಬ್ಬೊಬ್ಬರು ಮಹಿಳೆಯರ ಹತ್ರ ಹೋಗಿ ಕೇಳಿದಾಗೂ ಕೂಡ ನಮಗೆ 3 ತಿಂಗಳಾಯಿತು ಬಂದಿಲ್ಲ, 4 ತಿಂಗಳಾಯಿತು ಬಂದಿಲ್ಲ. ಇವಾಗ ಈ ತಿಂಗಳು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ, ಮೇ ತಿಂಗಳು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ. ಇವಾಗ ಮಾರ್ಚ್ ಏಪ್ರಿಲ್ ಮೇ ಇದು 3 ತಿಂಗಳಾಗುತ್ತೆ, ಕಳೆದ ವರ್ಷದ 2 ತಿಂಗಳಾಗುತ್ತೆ. ಟೋಟಲ್ 10 ಕಂತುಗಳನ್ನ ಕೊಡಬೇಕಾಗುತ್ತೆ. ಮತ್ತು ಕೆಲವೊಬ್ಬೊಬ್ಬರಿಗೆ 29ನೇ ಕಂತಿನ ಹಣ ಕೂಡ ಬಂದಿಲ್ಲ. ಅಂದರೆ ಫೆಬ್ರವರಿ ತಿಂಗಳದು ಕೂಡ ಕೆಲವೊಬ್ಬೊಬ್ಬರಿಗೆ ಬಂದಿಲ್ಲ. ಸೊ ಅವರಿಗೆಲ್ಲ 6 ತಿಂಗಳಾಗ್ಬಿಡುತ್ತೆ, 6 ಕಂತುಗಳು ಬರಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಎಷ್ಟು ಪೆಂಡಿಂಗ್ ಇದೆ ಎಲ್ಲ ತಿಳ್ಕೊಂಡು ಆದಷ್ಟು ಬೇಗ ರಿಲೀಸ್ ಮಾಡಿದರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಇವಾಗ ಕೋರ್ಟಿಗೆ ಹಾಕಿರೋದ್ರಿಂದ ಅದ್ರ ಬಗ್ಗೆ ಏನೂ ಕೂಡ ಸರ್ಕಾರದಿಂದ ಸದ್ಯದ ಮಟ್ಟಿಗಂತೂ ಏನೂ ರಿಪ್ಲೈ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಏನೂ ರಿಪ್ಲೈನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನಾದರೂ ಬಂತು ಅಂತಂದರೆ ಖಂಡಿತವಾಗ್ಲೂ ಏನು ಹೇಳಿದ್ದಾರೆ, ಏನಾದರೂ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಹಾಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋದ ವರ್ಷದ 2 ಕಂತು ಏನು ಬ್ಯಾಲೆನ್ಸ್ ಇದೆ ಅಲ್ವಾ 2025 ಫೆಬ್ರವರಿ ಮಾರ್ಚ್, ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಿದ್ದಾರೆ. ಕಳೆದ ವರ್ಷ 2 ಕಂತುಗಳನ್ನ ಇವರು ಕೊಟ್ಟೇ ಇಲ್ಲ, 5,000 ಕೋಟಿ ಆಗುತ್ತೆ, ಆ ದುಡ್ಡು ಎಲ್ಲಿ ಹೋಯಿತು ಅದನ್ನು ಲೆಕ್ಕನೂ ಕೊಟ್ಟಿಲ್ಲ, ಮತ್ತು ಕೊಟ್ಟೂ ಇಲ್ಲ, ಕೊಡ್ತೀವಿ ಅಂತ ಹೇಳಿದರು ಮತ್ತು ಕೊಟ್ಟೂ ಇಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ದುಡ್ಡನ್ನ ತೆಗೆದಿರ್ತಾರೆ, ಹಾಗಾದರೆ ಆ ಹಣ ಎಲ್ಲೋಯ್ತು ಅಂತಲೂ ಕೂಡ ಪ್ರಶ್ನೆನ ಮಾಡಿದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳು ಮತ್ತು ಕೋರ್ಟಿಗೆಲ್ಲ ಹೋಗಿರೋದು ನೋಡಿದರೆ ಆಲ್ಮೋಸ್ಟ್ ಬೇಗ ಅತಿ ಶೀಘ್ರದಲ್ಲಿ ಬಾಕಿ ಕಂತುಗಳನ್ನ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ.
ಇನ್ನು 30ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಅದನ್ನು ಕೂಡ ಅಷ್ಟೇ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಳೆದ ಒಂದು 7-8 ದಿನದಿಂದನೇ ಅಪ್ಡೇಟನ್ನು ಕೊಟ್ಟರು. ಇನ್ನೊಂದು 10 ದಿನದ ಒಳಗಡೆನೇ ನಾನು ಬಿಡುಗಡೆ ಮಾಡ್ತೀನಿ. ಆಲ್ರೆಡಿ ಹಣಕಾಸು ಇಲಾಖೆಯಿಂದ 30 ಹಾಗೆ 31 ಎರಡೂ ಕಂತಿನ ಹಣನೂ ಕೂಡ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. 5,000 ಕೋಟಿ ಹಣನ ನಾನು ತರಿಸ್ಕೊಂಡಿದ್ದೀನಿ ನಮ್ಮ ಇಲಾಖೆಗೆ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಒಟ್ಟಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು 10 ದಿನ ಆಯಿತು, ಹಣ ಬಂದಿದೆ ಅಂತ ಹೇಳಿದರೆ ಅದನ್ನು ಬಂದ ತಕ್ಷಣ ಇಮಿಡಿಯೇಟಾಗಿ ಬೇಗ ಹಾಕ್ಬಿಟ್ರೆ ಪಾಪ ನಿಜವಾಗ್ಲೂ ಮಹಿಳೆಯರಿಗೆ ಖುಷಿ ಆಗುತ್ತೆ. ಕೊಡ್ತಾರೆ ಇಲ್ಲ ಅಂತಲ್ಲ, ಬಟ್ ತುಂಬ ಲೇಟ್ ಮಾಡಿ ಕೊಡ್ತಾರೆ. ಅಷ್ಟರಲ್ಲಿ ಜನಗಳಿಗೂ ಕಾಯ್ದು ಪೇಷನ್ಸ್ ಹೊರಟೋಗ್ಬಿಟ್ಟಿರುತ್ತೆ. ಸೊ ಇವ್ರು ಕೊಡಲ್ಲ, ಬರೀ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಸಹಜನೇ. ಇವಾಗ ಹಣ ಬಂದಿದೆ ಅಂತಂದರೆ ಬಂದ ತಕ್ಷಣ ಎಲ್ರಿಗೂ ಕೂಡ ಇಮಿಡಿಯೇಟಾಗಿ ಹಾಕ್ಬಿಟ್ರೆ ಈ ಥರ ಸಮಸ್ಯೆಗಳೇ ಸೃಷ್ಟಿ ಆಗಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ಆದಷ್ಟು ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಮೊನ್ನೆನೂ ಕೂಡ ಒಬ್ಬರು ಸಚಿವರು ತಿಳಿಸಿದ್ರು, ಈ ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಕೆಲಸಗಳಿದೆ, ಹಾಗಾಗಿ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಪೆಂಡಿಂಗ್ ಇರುವಂಥದ್ದೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ನೋಡೋಣ, ಈ ತಿಂಗಳು ಬರಬಹುದು. 2 ಕಂತಂತೂ ಕೊಡಲ್ಲ, 1 ಕಂತಂತೂ ಬಂದೇ ಬರ್ಬೋದು. ಯಾಕಂದರೆ ಹಣಕಾಸು ಇಲಾಖೆಯಿಂದ ಹಣನೂ ಕೂಡ ರಿಲೀಸ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೂ ಕೊಟ್ಟಾಗಿದೆ. ಸೊ ಎನಿ ಟೈಮ್ ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ 30ನೇ ಕಂತಿನ ಹಣ ಜಮಾ ಆಗ್ಬೋದು. ಸದ್ಯದ ಮಟ್ಟವಂತೂ ಇಲ್ಲಿಗಂತೂ ಯಾರಿಗೂ ಕೂಡ 30ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ, ಬಿಡುಗಡೆ ಆಗಿಲ್ಲ. ಇನ್ ಕೇಸ್ ಬಿಡುಗಡೆ ಆಯಿತು ಅಂದರೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕೋಟಿಗೆ ಹಾಕಿದಾರಲ್ಲ, ಸೊ ಅದ್ರ ಪ್ರಕಾರ ನೋಡೋದಾದರೆ ನಮಗೆ 4 ಕಂತುಗಳು ಬರಬೇಕು. ಕಳೆದ ವರ್ಷದ 2, ಈ ವರ್ಷದ 2 ಕಂತುಗಳು. ಈ ತಿಂಗಳಲ್ಲಿ ಇವ್ರು ಕೊಡಲಿಲ್ಲ ಯಾವ ಕಂತೂ ಕೂಡ ಅಂತಂದರೆ ಮತ್ತೆ 5 ಕಂತುಗಳು ಪೆಂಡಿಂಗ್ ಆಗುತ್ತೆ. ಈ ತಿಂಗಳು ಕೊಟ್ಟರು ಅಂತಂದರೆ 4 ಕಂತು ಪೆಂಡಿಂಗ್ ಆಗುತ್ತೆ. ನೋಡೋಣ, ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. 30 ಆದಷ್ಟು ಬೇಗ ಬರುತ್ತೆ. ಸೊ ಕಳೆದ ವರ್ಷದ್ದು ಕೂಡ ಕೊಡ್ತಾರೆ. ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಜೂನಲ್ಲಿ ಕೊಡ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ನಮಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ. ಕೆಲವೊಬ್ಬೊಬ್ಬರು ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಯಾಕೆ ಲೇಟ್ ಮಾಡ್ತಾ ಇದ್ದಾರೆ, ಸರ್ಕಾರದ ಬಳಿ ಹಣ ಇಲ್ವಾ, ಈ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅಷ್ಟೊಂದು ಪೆಂಡಿಂಗ್ ಇದೆ, 4 ಕಂತುಗಳನ್ನ ಕೊಡಬೇಕು, ಮತ್ತು ಆ ಪಿಂಚಣಿ ಹಣನೂ ಕೂಡ ಕೊಡ್ತಾ ಇಲ್ಲ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸರ್ಕಾರದ ಬಳಿ ದುಡ್ಡು ಇಲ್ವಾ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡೇ ಬೇಕಾ ಇವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪಿಂಚಣಿ ಪಡಿತಾ ಇರುವಂಥವ್ರು ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹೇಳ್ದಂಗೆ ಪ್ರತಿ ಬಾರಿನೂ ಕೂಡ ಹೇಳ್ತಾ ಇರ್ತೀನಿ, ಗೃಹಲಕ್ಷ್ಮಿ ಯೋಜನಾ ಹಣ ಬೇಕಿದ್ರೆ ಒಂದು 4-5 ದಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ಪಿಂಚಣಿ ಹಣನ ಕರೆಕ್ಟಾಗಿ ರಿಲೀಸ್ ಮಾಡಬೇಕಲ್ವ. ಇದು ತುಂಬ ವರ್ಷಗಳಿಂದ ಕೊಡ್ತಾ ಇರುವಂಥ ಪಿಂಚಣಿ ಹಣ. ಜೊತೆಗೆ ಇದು ವಯಸ್ಸಾದಂಥವರಿಗೆ, ಹಸ್ಬೆಂಡ್ ಇಲ್ಲದೆ ಇರುವಂಥವ್ರಿಗೆ, ಅಂಗವಿಕಲರಿಗೆ ಕೊಡುವಂಥದ್ದು. ಸೊ ಅವರಿಗೆ ತುಂಬ ಮುಖ್ಯವಾಗಿ ಹಣಗಳು ಬೇಕಾಗೇ ಆಗುತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡಿ, ಅದು ಇತ್ತೀಚೆಗೆ ಬಂದಿರುವಂಥದ್ದು. ಈ ಹಣಗಳು ಮೊದಲಿಂದನೂ ಪಡಿತಾ ಇರ್ತಾರಲ್ಲ. ಸೊ ಹಂಗಾಗಿ 1 ತಿಂಗಳು ಅವ್ರಿಗೆ ಕೊಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. 1 ತಿಂಗಳಾದರೂ ಓಕೆ, ಕೆಲವೊಬ್ಬರಿಗೆ 3 ತಿಂಗಳಿಂದ ಬಂದಿಲ್ಲ, ಕೆಲವೊಬ್ಬರಿಗೆ 2 ತಿಂಗಳಿಂದ ಬಂದಿಲ್ಲ. ಈ ತಿಂಗಳಾದರೂ ಕೂಡ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಸರ್ಕಾರದ ಬಳಿ ಕೇಳಿದರೆ ಏನು ಉತ್ತರ ಹೇಳ್ತಾ ಇದ್ದಾರೆ ಅಂತಂದರೆ, ಸತ್ತಿರೋರೆಲ್ಲರೂ ಕೂಡ ವೆರಿಫಿಕೇಷನ್ ಮಾಡ್ತಾ ಇದೀವಿ, ಅವ್ರನ್ನೆಲ್ಲ ಡಿಲೀಟ್ ಮಾಡ್ತಾ ಇದೀವಿ, ಸೊ ಹಂಗಾಗಿ ತಡ ಆಗ್ತಾ ಇದೆ, ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಈ ತಿಂಗಳು ಮುಗಿಯುವಷ್ಟರಲ್ಲಿ ಪಿಂಚಣಿ ಹಣನೂ ಕೂಡ ರಿಲೀಸ್ ಮಾಡುವಂಥ ಚಾನ್ಸಸ್ ಇದೆ. ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕಂತೂ ಇನ್ನೂ ಕೂಡ ಪಿಂಚಣಿ ಹಣನೂ ಕೂಡ ಯಾರಿಗೂ ಬರ್ತಾ ಇಲ್ಲ. ಇನ್ ಕೇಸ್ ಬಂತು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಆಲ್ರೆಡಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ, ಆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಜನಗಳು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ, ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.